ಗಾಂಧೀಜಿಯವರನ್ನ ಇಡೀ ವಿಶ್ವವೇ ಮಹಾತ್ಮ ಎಂದು ಕರೆಯುತ್ತೆ. ಅವರ ಆದರ್ಶಗಳನ್ನ ಇಂದಿಗೂ ಪಾಲಿಸಲಾಗುತ್ತಿದೆ. ಕೇವಲ ಭಾರತ ಮಾತ್ರವಲ್ಲದೆ ಇಡೀ ಜಗತ್ತು ಅವರನ್ನ ಫಾಲೋ ಮಾಡುತ್ತೆ. ಗಾಂಧಿ ತತ್ವಗಳು ಎಂದೆಂದಿಗೂ ಸಾರ್ವಕಾಲಿಕ ಸತ್ಯವಾಗಿವೆ. ಹಾಗೆ ಗಾಂಧೀಜಿ ತಮ್ಮ ಜೀವನದ ಉದ್ದಕ್ಕೂ ಸತ್ಯ, ಧರ್ಮ ಹಾಗೂ ಅಹಿಂಸೆಯನ್ನ ಪಾಲಿಸಿಕೊಂಡು ಅದನ್ನೇ ಇಡೀ ಜಗತ್ತಿಗೆ ಹಂಚಿದವರು. ಹೀಗಾಗಿಯೇ ಅವರು ಮಹಾತ್ಮ ಎನಿಸಿಕೊಂಡರು. ಮಹಾತ್ಮ ಗಾಂಧಿ ಭಾರತದ ಪಿತಾಮಹ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ 1919 ರಿಂದ 1948 ಕಾಲವನ್ನ ಗಾಂಧಿ ಯುಗವೆಂದೇ ಕರೆಯಲಾಗುತ್ತದೆ. ಅಹಿಂಸಾ ಮಾರ್ಗದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಧೀಮಂತ ನಾಯಕ. ಸತ್ಯ, ಧರ್ಮ, ಅಹಿಂಸಾ ತತ್ವದ ಮೂಲಕ ಭಾರತವನ್ನ ಆಳುತ್ತಿದ್ದ ಬ್ರಿಟಿಷರನ್ನ ಓಡಿಸಬಹುದು ಎಂದು ಅದೇ ಹಾದಿಯಲ್ಲಿ ನಡೆದ ಪುಣ್ಯಾತ್ಮ. ಗಾಂಧೀಜಿಯವರು ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭಿಸುವ ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿದ್ದರು. ಅವರು ಮೊದಲು ತಮ್ಮ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇ ದಕ್ಷಿಣ ಆಫ್ರಿಕಾದಲ್ಲಿ. ಅನೇಕ ವರ್ಷಗಳು ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ವಾಸವಾಗಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ ಬಾಪು ಅವರಿಗೆ ತಮ್ಮ ಚರ್ಮದ ಬಣ್ಣದ ಬಗ್ಗೆ ತಾರತಮ್ಯ ಮಾಡಲಾಯಿತು. ಅಷ್ಟೇ ಅಲ್ಲ, ಅಲ್ಲಿನ ರೈಲು ನಿಲ್ದಾಣವೊಂದರಲ್ಲಿ ಅವರಿಗೆ ಅವಮಾನ ಮಾಡಲಾಯಿತು. ರೈಲಿನಲ್ಲಿ ಬಿಳಿಯರಿಗೆ ಮಾತ್ರ ಎಂಬ ಫಲಕವಿತ್ತು. ಈ ಕಾರಣದಿಂದ ಗಾಂಧೀಜಿಯವರನ್ನ ರೈಲಿನಿಂದ ಹೊರದಬ್ಬಿದ್ದರು. ಇಂಥ ಅಮಾನವೀಯ ಘಟನೆಗಳನ್ನ ಎದುರಿಸಲು ಅಲ್ಲೇ ಪ್ರತಿಭಟನೆ ಮಾಡುತ್ತಿದ್ದರು. ಹೀಗೆ ದಕ್ಷಿಣ ಆಫ್ರಿಕಾದಲ್ಲೂ ಗಾಂಧೀಜಿಯವರ ಹೋರಾಟಗಳು ಸಾಕಷ್ಟಿವೆ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸರ್ವೋದಯ ಎಂಬ ಹೆಸರಿನ ಮನೆಯಲ್ಲಿ ವಾಸವಾಗಿದ್ದರು. ಅಲ್ಲಿ ಅನೇಕ ನಾಗರಿಕ ಹಕ್ಕುಗಳ ಚಳುವಳಿಗಳನ್ನ ಪ್ರಾರಂಭಿಸಿದರು. ಸೆರೆವಾಸವನ್ನು ಅನುಭವಿಸಿದ್ದಾರೆ. ಒಟ್ಟು 7 ತಿಂಗಳು ಅಲ್ಲಿನ ಜೈಲಿನಲ್ಲಿದ್ದರು ಎನ್ನಲಾಗಿದೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಪ್ರತಿಭಟಿಸಿ ಬಾಪು ಜೈಲು ಸೇರಿದ್ದರು. ಆದರೆ ನಾವೀಗ ಹೇಳುವ ಸುದ್ದಿ ಅವರ ಮರಿಮೊಮ್ಮಗಳ ಬಗ್ಗೆ. ಮಹಾತ್ಮ ಎಂದು ಪೂಜಿಸುವ, ಗೌರವಿಸುವ ಗಾಂಧೀಜಿಯವರ ಮರಿಮೊಮ್ಮಗಳು ಅದೇ ದಕ್ಷಿಣ ಆಫ್ರಿಕಾದಲ್ಲಿ ಈಗ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಇದು ಈಗ ಇಡೀ ಗಾಂಧಿ ತತ್ವಕ್ಕೆ ಮಾಡಿದ ಅವಮಾನವಾಗಿದೆ. ಮಹಾತ್ಮ ಗಾಂಧೀಜಿಯವರನ್ನ ಇಂದಿಗೂ ಆದರ್ಶವಾಗಿ ಒಪ್ಪಿಕೊಂಡಿರುವ ಹಲವು ದೇಶಗಳಿವೆ. ಅವರ ಅಹಿಂಸಾತ್ಮಕ ಹೋರಾಟ ಇಂದಿಗೂ ದೊಡ್ಡ ಅಸ್ತ್ರವಾಗಿ ಬಳಸಲ್ಪಡುತ್ತಿದೆ. ಆದರೆ ಗಾಂಧಿ ಕುಟುಂಬದ ಕುಡಿ ಈಗ ಕೋಟಿ ಕೋಟಿ ಹಗರಣ ಮಾಡಿ ಜೈಲು ಸೇರಿರುವುದು ನಿಜಕ್ಕೂ ಆ ಕುಟುಂಬಕ್ಕೆ ಮಾಡಿರುವ ದೊಡ್ಡ ಅವಮಾನ. ಗಾಂಧೀಜಿ ಮರಿಮೊಮ್ಮಗಳು ವಂಚನೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿರುವುದು ಎಲ್ಲರಿಗೂ ಆಘಾತ ತಂದಿದೆ. ಸತ್ಯ ಧರ್ಮದ ಹಾದಿಯಲ್ಲಿ ನಡೆದಿದ್ದ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗಳು ಈಗ ದಕ್ಷಿಣ ಆಫ್ರಿಕಾದಲ್ಲಿ ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಹೌದು, 56 ವರ್ಷದ ಆಶಿಶ್ ಲತಾ ರಾಮ್ ಗೋಬಿಂದ್ ದಕ್ಷಿಣ ಆಫ್ರಿಕಾದ ಡರ್ಬನ್ ವಿಶೇಷ ವಾಣಿಜ್ಯ ಅಪರಾಧ ನ್ಯಾಯಾಲಯವು ಅಪರಾಧಿ ಎಂದು ತೀರ್ಪು ನೀಡಿದೆ. ಶಿಕ್ಷೆಗೆ ರದ್ದು ಕೋರಿದ ಅರ್ಜಿ ಕೂಡ ವಜಾಗೊಂಡಿದೆ. ಹಾಗಾಗಿ ಆಶಿಶ್ ಲತಾ ಅವರಿಗೆ ಬರೋಬ್ಬರಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ. ಗಾಂಧಿ ಮರಿಮೊಮ್ಮಗಳು 3.22 ಕೋಟಿ ವಂಚನೆ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ. ಮುತ್ತಜ್ಜ ಗಾಂಧಿಯ ಹಾಗೆ ಮರಿಮೊಮ್ಮಗಳು ಸಹ ದಕ್ಷಿಣ ಆಫ್ರಿಕಾದಲ್ಲೇ ನೆಲೆಸಿದ್ದರು. ಆದರೆ ಹಲವು ವರ್ಷಗಳಿಂದ ಈ ವಂಚನೆ ಕೇಸ್ ಎದುರಿಸುತ್ತಿದ್ದರು. ಈಗ ಈ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು 7 ವರ್ಷ ಶಿಕ್ಷೆಯಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿರುವ ಆಶಿಶ್ ಲತಾ ರಾಮ್ ಗೋಬಿಂದ್ 2015ರಲ್ಲಿ SR ಮಹಾರಾಜ್ ಎಂಬ ಉದ್ಯಮಿಯನ್ನ ವಂಚಿಸಿದ ಆರೋಪ ಹೊತ್ತಿದ್ದರು. ರಿಕಾ ಅಲಯನ್ಸ್ ಫುಟ್ವೇರ್ ಡಿಸ್ಟ್ರಿಬ್ಯೂಟರ್ಸ್ ಕಂಪನಿಯ ನಿರ್ದೇಶಕರಾಗಿರುವ ಮಹಾರಾಜ್ ಹಾಗೂ ಆಶಿಶ್ ಲತಾ ನಡುವೆ ವ್ಯವಹಾರದ ವಿಚಾರದಲ್ಲಿ ಮೋಸ ಆಗಿದೆ ಎಂದು ದೂರು ದಾಖಲಾಗಿತ್ತು. ಫುಟ್ವೇರ್ ತಯಾರಿಕೆಯ ಸಲುವಾಗಿ ಭಾರತದಲ್ಲಿ ಲೆನಿನ್ ಆಮದು ಮಾಡಿಕೊಳ್ಳಲು ಆಶಿಶ್ ಹಣ ಪಡೆದಿದ್ದರು ಎಂದು ಹೇಳಲಾಗಿದೆ. ಆದರೆ ಟ್ಯಾಕ್ಸ್ ವಿಚಾರದಲ್ಲಿ ಆಶಿಶ್ ಹಾಗೂ ಮಹಾರಾಜ್ ನಡುವೆ ವೈಮನಸ್ಸು ಮೂಡಿದ್ದು ಹಾಗೂ ದಾಖಲೆಯಲ್ಲಿ ನಕಲಿ ಸಹಿ ಹಾಕಿರುವ ಅನುಮಾನದಲ್ಲಿ ಮಹಾರಾಜ್ ಅವರು ಲತಾ ವಿರುದ್ಧ ದೂರು ನೀಡಿದ್ದರು. ಈ ಸಂಬಂಧ ಕೋರ್ಟ್ ವಿಚಾರಣೆ ನಡೆಸಿತ್ತು. 3.22 ಕೋಟಿ ರೂಪಾಯಿ ಪ್ರಕರಣದಲ್ಲಿ ನಕಲಿ ಸಹಿ ಹಾಕಿರುವುದು ನಿಜ ಎಂದು ಕೋರ್ಟ್ ತೀರ್ಪು ನೀಡಿದೆ. ಆಶಿಶ್ ಲತಾ ನಕಲಿ ಇನ್ವಾಯ್ಸ್ಗಳು ಹಾಗೂ ಇಮೇಲ್ಗಳನ್ನ ಬಳಸಿಕೊಂಡು ಮಹಾರಾಜ್ ಅವರನ್ನ ವಂಚಿಸಿದ್ದಾರೆ ಎಂದು ದೃಢಪಟ್ಟಿದೆ. ನ್ಯಾಯಾಲಯವು ಅವರನ್ನ ತಪ್ಪಿತಸ್ಥೆ ಎಂದು ಘೋಷಿಸಿದ್ದಲ್ಲದೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ. ಹಾಗೆ ಶಿಕ್ಷೆ ಸಂಬಂಧಿಸಿದ ಮೇಲ್ಮನವಿಯನ್ನು ಕೂಡ ನಿರಾಕರಿಸಲಾಗಿದೆ. ಆಶಿಶ್ ಲತಾ ಅವರ ತಾಯಿ ಗಾಂಧೀಜಿ ಅವರ ಮೊಮ್ಮಗಳು ಎಲಾ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಿಂದ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರ ಹಾಗೂ ಭಾರತ ಸರ್ಕಾರ ಸಾಮಾಜಿಕ ಕಳಕಳಿಗೆ ನೀಡುವ ಹಲವು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರು ಮಾಡಿದ್ದಾರೆ. ಸಾಮಾಜಿಕ ಕಳಕಳಿ, ಶಾಂತಿ, ಸತ್ಯದಂತಹ ವಿಚಾರಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ಕುಟುಂಬದ ಸದಸ್ಯೆಯೊಬ್ಬಳು ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿರುವುದು ನಿಜಕ್ಕೂ ಆಘಾತ ಮೂಡಿಸಿದೆ. ಲತಾ ರಾಮ್ ಗೋಬಿಂದ್ ಅವರು NGO ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಅಹಿಂಸೆಯಲ್ಲಿ ಭಾಗವಹಿಸಿರುವ ಅಭಿವೃದ್ಧಿ ಉಪಕ್ರಮದ ಸಂಸ್ಥಾಪಕಿ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿದ್ದಾರೆ. ಹಾಗೆ ಅವರು ಮಾನವ ಹಕ್ಕುಗಳ ಕಾರ್ಯಕರ್ತೆಯೂ ಕೂಡ ಹೌದು. ಆದರೀಗ ವಂಚನೆ ಕೇಸ್ನಲ್ಲಿ ಜೈಲು ಸೇರಿರುವುದು ನಿಜಕ್ಕೂ ಆಘಾತ ತಂದಿದೆ.